ಅಂತಹ ಪರಮಾತ್ಮನ ಆಜ್ಞೆಯ ಉಲ್ಲಂಘನೆ ಮಾಡುವ ಮೂಲಕ ದೇವರ ದ್ರೋಹ ಮಾಡಿದರೆ ನಮಗೆ ಮಾತ್ರ ಹುಚ್ಚು ಬಿಡೋದಿಲ್ಲ. ನಾವು ಶಣನೆ ಇದ್ದೀವಲ್ರಿ, ನಾವೆಲ್ಲ ಹುಚ್ಚಿದ್ದೀವಿ ಅಂತ. ನಮ್ಮಷ್ಟು ಹುಚ್ಚರು ಯಾರೂ ಇಲ್ಲ. ಸರಿಯಾಗಿ ತಿಳ್ಕೊಟ್ರಿ ಎಲ್ಲರೂ. ಯಾರಿಗೆ ಹುಚ್ಚರು ಅನ್ನಬೇಕು? ಏನು ಮಾತಾಡಬೇಕು ಅದನ್ನು ಮಾತಾಡದೆ ಏನೇನೋ ಮಾತಾಡ್ತಿದ್ರೆ ಅವರು ಹುಚ್ಚರು. ಇಷ್ಟೇ ಹೌದಲ್ಲ? ಮತ್ತೇನ್ರಿ ಅದನ್ನು ಹೆಂಗೆ ನೋಡ್ಬೇಕು ಹಂಗೆ ನೋಡದೆ ಏನೇನೋ ನೋಡ್ತಾ ಕುಳಿತರೆ, ಇಲ್ಲಿ ಎದುರಿಗೆ ಯಾರೋ ಬಂದು ಕೂತಿರ್ತಾರೆ, ಎಲ್ಲೋ ನೋಡ್ತಿರ್ತಾರೆ, ಹುಚ್ಚ ಅಂತ ಕರೀತಾರೆ. ಬಂದವ್ರು ನೋಡೋದು ಬಿಟ್ಟು ಎಲ್ಲಿ ನೋಡ್ತಿ? ಊಟಕ್ಕೆ ಬಡಿಸ್ತಿರ್ತಾಳೆ ತಾಯಿ ಹೆಂಡತಿ ಯಾರೋ, ಅವ್ರು ನೋಡೋದಿಲ್ಲ, ಇನ್ನೆಲ್ಲೋ ನೋಡ್ತಾನೆ, ಅವನು ಹುಚ್ಚ. ನೋಡಬೇಕಾದದ್ದನ್ನು ನೋಡದೆ, ಕೇಳಬೇಕಾದದ್ದನ್ನು ಕೇಳದೆ, ಮಾತಾಡಬೇಕಾದದ್ದನ್ನು ಮಾತಾಡದೆ, ಏನೋ ಮಾತಾಡಿ ಏನೋ ನೋಡಿ ಏನೋ ಕೇಳಿ ಏನೋ ಮಾಡೋ ಹುಚ್ಚ. ಮತ್ತು ನಾವು ನೀವು ಅದೇ ಮಾಡ್ಲಿಕ್ಕತ್ತೀವಿ. ಏನು ನೋಡಬೇಕು ಅದನ್ನು ನೋಡ್ತಾ ಇಲ್ಲ, ಪುಸ್ತಕ ನೋಡೋದಿಲ್ಲ, ಇನ್ನೇನೋ ನೋಡ್ತೀವಿ. ಬಡಿಸುವ ವ್ಯಕ್ತಿಯನ್ನು, ತಾಯಿಯನ್ನು, ಹೆಂಡತಿಯನ್ನು ನೋಡೋದಿಲ್ಲ, ಇನ್ನೇನೋ ನೋಡ್ತಾನೆ, ಅವನನ್ನು ಹುಚ್ಚ ಅಂತೀರಲ್ಲ. ನಿಜವಾಗಿ ನಮಗೆ ಊಟ ಬಡಿಸುವವರು ಯಾರು? ಎಲ್ಲ ಅನ್ನವನ್ನು ಆಹಾರವನ್ನು ಸೃಷ್ಟಿ ಮಾಡಿದವರು ಯಾರು? ದೇಹ ಕೊಟ್ಟವರು ಯಾರು? ಅವನನ್ನು ನೋಡೋದೇ ಇಲ್ಲ ನಾವು. ಯಾರನ್ನೋ ನೋಡ್ತೀವಿ, ಯಾರನ್ನೋ ಮಾತಾಡಿಸ್ತೀವಿ. ಯಾರು ನಿಜವಾಗಿ ನಮಗೆ ಉಪಕಾರ ಮಾಡಿದ ಆ ದೇವರ ಕಡೆಗೆ ನಮ್ಮ ಗಮನ ಇಲ್ಲ ಅಂದರೆ, ಮತ್ತು ಒಂದು ದಿವಸ 2 ದಿವಸ ಊಟಕ್ಕೆ ಬಡಿಸೋ ವ್ಯಕ್ತಿಯನ್ನು ಸರಿಯಾಗಿ ನೋಡೋದಿಲ್ಲ ಅಂದರೆ ಇವನನ್ನು ಹುಚ್ಚ ಅಂದರೆ, ಅನಾದಿ ಕಾಲದಿಂದಲೂ ನಮಗೆ ಅನಂತ ಉಪಕಾರ ಮಾಡುವ ದೇವರ ಕಡೆಗೆ ನಮ್ಮ ದೃಷ್ಟಿ ಇಲ್ಲ ಅಂದರೆ ಎರಡು ದೊಡ್ಡ ಹುಚ್ಚಾಗಿರ್ಲಿಕ್ಕಿಲ್ಲ. ಈ ಹುಚ್ಚುತನ ಯಾಕೆ ಬಂದಿದೆ ಅಂದರೆ, ವಿಹಿತ ಕರ್ಮಗಳನ್ನು ನಾವು ಮಾಡ್ತಾ ಇಲ್ಲ, ಸಜ್ಜನರ ಸಹವಾಸ ಮಾಡ್ತಾ ಇಲ್ಲ ಅನ್ನೋದಕ್ಕಾಗಿ ಈ ರೀತಿ ಹುಚ್ಚರಾಗಿ ತಿರುಗ್ತಾ ಇದ್ದೇವೆ. ಈ ಹುಚ್ಚು ಹೋಗಬೇಕು ಅಂದರೆ ಸತ್ಕರ್ಮಗಳನ್ನು ಮಾಡಬೇಕು. ಕರ್ಮಣ ಜ್ಞಾನ ಮಾತನೋತಿ. ಸತ್ಕರ್ಮಗಳನ್ನು ಮಾಡಿದರೆ, ದೇವರ ಆಜ್ಞೆಯನ್ನು ಉಲ್ಲಂಘನೆ ಮಾಡದೇ ಇದ್ದರೆ ಇಂಥ ಹುಚ್ಚು ಹೋಗ್ತದೆ ಅಂದ್ರೇನು? ಸರಿಯಾದ ಜ್ಞಾನೋದಯವಾಗ್ತದೆ.